ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ. ಈ ಹಾಳಾದ ಮಕ್ಕವ ಯಾಕೋ ತೋರಿಸಿ ಅಂತ ಬೈಕಬೇಡಿ. ಏನ್ ಮಾಡಕ್ಕದು, ನಾವು ಡೈಲಿ ಈಗ ಇಷ್ಟಿಷ್ಟು ಲಾಗ್ಗಳೆಲ್ಲ ಶುರು ಮಾಡ್ಬಿಟ್ಟಿದೀವಿ. ಆಯ್ತು, ಆಮೇಲೆ ನಿಮ್ಮನ್ನ ರಂಜಿಸಕ್ಕೋಸ್ಕರ. ಆಯ್ತು, ಆಮೇಲೆ ಹಾಗಾಗಿ ನೀವು ದಯವಿಟ್ಟು ನನ್ನನ್ನು ನೋಡ್ಲೇಬೇಕಾಯ್ತದೆ. ಸಾಧ್ಯ ಇಲ್ಲ ಈಗ. ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟು. ನಾನೇನಾದ್ರು ಇಷ್ಟ ಆದ್ರೆ ನೋಡಿ, ಇಷ್ಟ ಆಗಲಿ ಅಂತ ನೋಡಕ್ ಹೋಗ್ಬಿಡಿ. ಇವಾಗ ನಾನು ನಮ್ಮೂರಲ್ಲಿ ಇದ್ದೀನಿ. ಇವತ್ತು ಬುಧವಾರ ಆಗದೆ, ನೆನ್ನೆ ಮಂಗಳವಾರ ಆಗಿತ್ತು. ಹಾಗಾಗಿ ಮಂಗಳವಾರ ದಿವಸ ನನಗೆ ರಜೆ ಇರ್ತದೆ ಈ ಸ್ಕೂಲ್ಗೆ. ಹಾಗಾಗಿ ನಾನು ಊರ ಕಡೆಗೆ ಬಂದಿದ್ದೆ. ಇವಾಗ ಓಡಬೇಕು. ಓಡೋಕ್ಕೆ ಕಾರ್ ಅದೇ, ಕಾರಲ್ಲಿ ಅಕ್ಕಿ ಮೂಟೆ ಹಾಯ್ಕೊಂಡು ಬೆಂಗಳೂರು ಕಡೆಗೆ ಓಡಬೇಕು. ಸುಮ್ಮನೆ ಹಂಗೆ ಪರಿಸರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಹೆಂಗಿದ ಪರಿಸರ, ಅದ್ಭುತವಾಗದೆ, ಕಣ್ಣಿಗೆ ತಂಪು, ನಿಮಗೂ ಆಗ್ಬೋದು ತಂಪು. ನೋಡ್ಕೊಳ್ಳಿ, ಬನ್ನಿ. ಆಮೇಲೆ ಕಾರೊಳಿಕೆ ಅಕ್ಕಿ ಹೆಂಗೆ ಹಾಕೋದು ಅಂತ ತೋರಿಸ್ಬೋದು. ವಿಹಾರವನ್ನು ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಬಂದಿದ್ದೇವೆ. ಇವರು ನಮ್ಮ ತಮ್ಮನವರು. ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇಂಟ್ರೊಡ್ಯೂಸ್. ಪಲಾವ್ ಮಾಡ್ಕೊಳ್ಳಿ ಅಂತ ನಾವು. ಪಲಾವ್ ಮಾಡ್ಕೊಳ್ಳಿ ಅಂತ ನಾವು. ಅಣ್ಣ ಪತ್ರ ಬಂದಿದೆ ನೋಡು. ಮೊದಲನೇ ಕಿತ್ತ ಮಚ್ಚಿಡ್ದೇವ್ನೆ. ಅಪ್ಪಿ ತಪ್ಪಿ ಕೈ ಕಾಲು ಹೋಗ್ಬಿಟ್ಟು ನಿಮ್ ಜೀವ ಉಳ್ಕೊಂಡ್ಬಿಟ್ರೆ ನಿಮ್ ಎತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಣ. ಇವಾಗ ನಾವು ಬೆಂಗಳೂರಿಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ನೋಡಿ, ಬಂದಾಗಲೂ ನಾವು ಹಿಂಗೆ ಬರೋದು, ಹೋಗುವಾಗಲೂ ನಾವು ಹಿಂಗೆ ಹೋಗೋದು. ಬರುವಾಗ ಬೆತ್ತಲಿ, ಹೋಗುವಾಗ ಬೆತ್ತಲಿ, ಬಂದು ಹೋಗುವ ನಡುವೆ ಎಲ್ಲ ಕತ್ತಲಿ ಕತ್ತಲಿ ಕತ್ತಲಿ. ಸಾಗುತ್ತಿದೆ ನಮ್ಮ ಪಯಣ ಬೆಂಗಳೂರಿನತ್ತ. ಅಬ್ಬಾಬಾಬಾಬಾಬಾಬಾ, ಕಣ್ಣಿಗೆ ಎಂತ ಇಂಪು. ಬೆಳೆ ಮಾಡವ್ರೆ, ಕಬ್ಬು, ಭತ್ತ, ರಾಗಿ. ಮಳೆ ಒಂದು ಊದು ಬಿಟ್ರೆ ಭಾರಿ ಚಂದ, ಇಲ್ಲ ಅಂತಂದ್ರೆ ಭಾರಿ ಕಷ್ಟ. ಊರಿಂದ ಬಂದು ಸ್ನಾನ ಮಾಡ್ಕೊಂಡು ಕೀಳಿಸ್ಬಿಟ್ಟು ಡೈರೆಕ್ಟಾಗಿ ಆಫೀಸ್ ಕಡೆಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಉಳ್ದಿರೋ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನೆನ್ನೆ ಹೆಂಗೆ ಕಳೀತೋ ಗೊತ್ತೇ ಆಗಲಿಲ್ಲ. ಊರಿಗೆ ಸಂಜೆ ಮೇಲೆ ಹೋಗ್ಬಿಟ್ಟು ಒತ್ತಂತೆ ಬಂದ್ಬಿಟ್ಟಿದ್ದೀನಿ. ಬನ್ನಿ ಇವತ್ತು ಕೆಲಸ ಮಾಡ್ಬೋದು. ಕೆಲಸ ಮುಗಿಸ್ಕೊಂಡು ಬಂದೆ. ಇವಾಗ ಮತ್ತೆ ಒಂದೆರಡು ಅಕ್ಕಿ ಆರ್ಡ್ರುಗಳು ಬಂದಿದ್ದಾವೆ. ಅಕ್ಕಿ ಆರ್ಡ್ರನ್ನ ಡೆಲಿವರಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಇವತ್ತು RCB ವರ್ಸಸ್ KKR ಮ್ಯಾಚ್ ಐತೆ. ಮ್ಯಾಚ್ ನೋಡೋಕ್ಕೋಸ್ಕರ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಕ್ಕಿ ಕೊಡೋಣ ಮೊದಲು, ಆಮೇಲೆ ಮ್ಯಾಚ್. ಇದು ಯಾವುದೋ ಕಗ್ಗತ್ತಲಿಗೆ ಬಂದ್ಬಿಟ್ಟಿದ್ದೀನಿ. ಆರ್ಡರ್ ಕೊಡಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ. ಅಣ್ಣ ಬೇರೆ ಯಾಕೋ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಭಯ ಬೇರೆ ಆಯ್ತದೆ. ಯಾಕೆಂತಂದರೆ ಪೂರ್ತಿ ಕತ್ಲು, ಗಾಡಿಗಳು ಅಲ್ಲೊಂದು ಇಲ್ಲೊಂದು ಓಡಾಡ್ತವೆ, ಇಲ್ಲ ಅಂತಲ್ಲ. ಆದರೂ ಯಾಕೋ ಕತ್ಲಂಗದೆ. ಫೋನ್ ಮಾಡ್ತಾ ಇದ್ದೀನಿ. ಅಡ ಫೋನ್ ಎತ್ತಡ, ನಿನ್ನ ತಮ್ಮಯ್ಯ ಕೇಳ. 2 ಮೂಟೆ ಆರ್ಡ್ರ್ ಕೊಟ್ಟಿದ್ರಿ, ಖುಷಿಯಾಗಿ ಬಂದ್ಬಿಟ್ಟಿದ್ದೀವಿ. ನೀವು ಫೋನ್ ಎತ್ತಿಲ್ಲ ಆದರೆ ಹೆಂಗಣ, ನಿನ್ನ ತಮ್ಮಯ್ಯ ಕಣ ಎತ್ತಡ, ನಿನ್ನ ತಮ್ಮಯ್ಯ ಎತ್ತಡು. ಯಾಕೋ ಡೈಲಿ ಹಿಂಗೆ ಆಯ್ತದಲ್ಲ. ನೆನ್ನೆ ಹೋದೆ ಬೆಳಿಗ್ಗೆನೆಯ, ಅವಕ್ಕದು ಯಾರೋ ಅವಣ್ಣ ಯಾರೋ ಫೋನ್ ಎತ್ತಲಿಲ್ಲ. ಇವತ್ತು ಇಲ್ಲಿ ಬಂದಿದ್ದೀನಿ, ಇವರು ಯಾಕೋ ಫೋನ್ ಎತ್ತುತ್ತಾ ಇಲ್ಲ. ಯಾಕೋ ಟೈಮ್ ಸರಿ ಆಯ್ತಿಲ್ವಲ್ಲ. ಅಯ್ಯೋ 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 ಫೋನ್ ಎತ್ಬಿಟ್ರು. ಅವ್ರ ಬ್ರದರ್ ಆಚೆ ಬರ್ತಾರಂತೆ. ಇವಾಗ ಡೆಲಿವರಿ ಕೊಡೋದು ಒಂದೇ ಬಾಕಿ. ಮಾತ್ರ ಅವ್ರು ಬರ್ತಾರೆ ದೇಡಿಕೆ, ಫೋನ್ ಎತ್ತಿದೇಡಿಕೆ ಎಷ್ಟು ಖುಷಿಯಾಗೋಯ್ತು ಅಂತಂದರೆ ಭಾರಿ ಖುಷಿಯಾಗೋಯ್ತು. ಈಗ ಕೆಲವು ಸಲ ಆಯ್ತವೆ, ಏನಂತಂದರೆ ತಗೊಬಂದಾಗ ಏನೋ ಬೇಡ ಅಂತ ಅನಿಸ್ಬೋದು. ಅದನ್ನು ಮೊದಲೇ ಒಂಚೂರು ಹೇಳ್ಬಿಟ್ರೆ ನಮಗೂ ಇಲ್ಲಿ ಬಂದಾದ್ಮೇಲೆ ಅದು ಎನರ್ಜಿ ಮತ್ತು ಟೈಮ್ನ ವೇಸ್ಟ್ ಮಾಡಿರ್ತೀವಲ್ಲ, ಅದು ಮಿಕ್ಬಿಡುತ್ತದೆ. ಆದರೆ ಸದ್ಯಕ್ಕೆ ಇಲ್ಲಿ ಆ ಥರ ಏನೂ ಆಗಲಿಲ್ಲ. ಹೆಂಗೋ ಪುಣ್ಯಾತಮರು ಬರ್ತಾವ್ರೆ. ಅಕ್ಕಿ ಕೊಟ್ಟಾಯಿತು ಆರ್ಡ್ರನ್ನ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡು ಅಂತಂದರೆ ಗತ್ತು, ನಿಮ್ಗೆ ಗೊತ್ತಿರ್ಬೇಕಲ್ಲ, ಅಭಿಯವ್ರ ಮನೆಗೆ ಹೋಗ್ತಾಯಿದ್ದೀನಿ. ಅಯ್ಯೋ, ಈ ಮೆಟ್ಲು ಹತ್ತಷ್ಟೊಳಗೆ ಒಂಥರ ಬೆಟ್ಟ ಹತ್ತದಂಗೆ ಆಯ್ತದೆ. ಆದರೂ ಹತ್ಕೊಂಡು ಹೋಗ್ತಾಯಿದ್ದೀನಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಗತ್ತು. ನನ್ನ ಗಾಡಿ ಅಲ್ಲಿ ನಿಂತದೆ, ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಿಂತದೆ. ನಮ್ಮ ಅಭಿಯವ್ರ ಮನೆ ತಗೋತೀನಿ. ಚಪ್ಪಲಿ ಇಲ್ಲೇ ಬಿಡಬೇಕು, ಇಲ್ಲೇ ಬಿಡ್ತೀನಿ. ಅಭಿ ಬಾರೋ ಆಚೆ. ಅಭಿ ಬಾಯ್ ತೆಗಿಯೋವನೇ ಗತ್ತು. ಅಭಿ ನನ್ನ ಬಂಗಾರಿ, ನನ್ನ ಚಿನ್ನಿ, ನನ್ನ ಹೆಂಡತಿ ಅಂತಲೇ ಹೇಳ್ಬೋದು. ಮದುವೆ ಒಂದು ಆಗಬೇಕಷ್ಟೇ. ನಾವು ಅಭಿ ಮನೆಗೆ ಬರೋದು ಯಾಕೆ ಅಂತಂದರೆ, ಒಂದು RCB ಮ್ಯಾಚ್ ಇದೆ, ಮ್ಯಾಚ್ ನೋಡೋಕ್ಕೆ. ಇನ್ನೊಂದು ಜಾಸ್ತಿ ಯಾಕೆ ಬರೋದು ಅಂತಂದರೆ, ನಿಮಗೆ ಇವ್ರ ಭಾವ ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ತಂದಿರ್ತದೆ. ಈ ಕಳಬಡಿ ಎಲ್ಲ ತಿನ್ನಲ್ಲ. ನಾವು ಬಂದ್ಬಿಟ್ಟು ಮೇಯ್ಕತ್ತೀವಿ. ಭಾರಿ ಅಂದರೆ ಭಾರಿ ಚೆನ್ನಾಗಿರ್ತದೆ. ಬೇರೆ ಕಡೆ ಎಲ್ಲ ತಿನ್ಬೋದು, ದುಡ್ಡು ಕೊಟ್ಟು ತಿಂತೀವಲ್ವೇ, ಅಷ್ಟು ಮೈಗತ್ತಲ್ಲ.
ಇಲ್ಲಿ ತಿಂದರೆ ಬಂದರೆ ಫ್ರೀ. ನಿಮಗೂ ಯಾರಿಗಾರು ಬೇಕು ಅಂತಂದರೆ ಅಡ್ರೆಸ್ ಹಾಕಿರ್ತೀನಿ, ಬನ್ನಿ ತಿನ್ನಿ, ನೀವು ಚೆನ್ನಾಗಿರಬೇಕು. ಆರ್ ಸಿ ಬಿ ಚೆನ್ನಾಗಿ ಆಡ್ತದೆ ಇವತ್ತು. ಗೆಲ್ಲಕ್ಕೆ ಇವನೇ ಅಭಿನೇ ಕಾರಣ. ಯಾಕೆ ಅಂತ ಕೊನೆಗೆ ಹೇಳ್ತೀನಿ ನಿಮಗೆ. ಮ್ಯಾಚ್ ನೋಡ್ತಾ ಇದ್ದೋ ಅಭಿ ಊಟ ಒಂಥರ ನನ್ನ ಒಳ್ಳೆ ಅವ್ನು ಹೆಂಡ್ತಿ ನೋಡ್ಕೊತವನೆ. ಅಭಿ ಇಲ್ಲೋಣ ಇಲ್ಲಿ ಒಳ್ಳೆ ಪಾಪ ಇವಾಗ ನೋಡಿ ಪಾತ್ರೆನ ಅವನೇ ತೊಳಿತಾನೆ. ನಿಜಕ್ಕೂ ಹೆಣ್ಣಾಗಿ ನಾವು ಹುಟ್ಟಿದ್ರೆ ಪ್ರೇಮ ಮದುವೆ ಚಿಕ್ಕ ಮರಿ ಹೆಣ್ಣನ್ನು ಕೇಳ್ಬಿಟ್ಟು ಮದುವೆ ಪಕ್ಕ ಆಗ್ಬಿಡಿವೆ. ನಾನು ಗಂಡಾಗಿ ಹುಟ್ಟವನೇ ಅದೊಂದೇ ಒಂದು ಕಡೆ ಸುಮ್ಮನಿದ್ದೀನಿ ಅಷ್ಟೇ. ಆರ್ ಸಿ ಬಿ ಗೆದ್ದಾಯ್ತು, ಕಿಂಗ್ ಕೊಹ್ಲಿ ನನ್ನವರು ಹೊಡೆದಾಯ್ತು, ಆರ್ ಸಿ ಬಿ ಟಾಪಕ್ಕೆ ಬಂದು ಕುತ್ಕೊಂಡಿದ್ದಾಯ್ತು. ಈ ದಿನವೂ ಮುಗೀತು. ನಾವು ಮನೆ ಕತ್ತಾ ಇದ್ದೀವಿ. ನೀವು ಎಲ್ಲರೂ ಒಳ್ಳೆ ನಿದ್ದೆ ಮಾಡಿದ್ರಿ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮಲ್ಲಿ ತಪ್ಪು ಗಿಪ್ಪು ಏನಾರು ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಯ್ತಿದ್ದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ತಗೊಂಡೋಗೋಕ್ಕೆ ಈಜಿ ಆಯ್ತದೆ. ಎಲ್ರಿಗೂ ಧನ್ಯವಾದಗಳು. ಶುಭ ರಾತ್ರಿ.